ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಸ್ಕೂಲ್ ರಜೆ ಐತಲ್ಲ, ರಜೆ ಇನ್ನೊಂದು ವಾರ ಎಕ್ಸ್ಟೆಂಡ್ ಆಯಿತು. ಹಂಗಾಗಿ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದು. ನೋಡಿ, ಇವಾಗ ನಮ್ಮ ಚಿಕ್ಕಮ್ಮ ಹಾಲು ಕರಿತಾ ಇದ್ದಾರೆ. ಹಳ್ಳಿ ಲೈಫೇ ಒಂಥರ ಚೆಂದ. ಅಂದರೆ ಸಿಟಿ ಲೈಫ್, ಹಳ್ಳಿ ಲೈಫ್ ಎರಡೂ ಚೆನ್ನಾಗೇ ಇರುತ್ತೆ. ಬಟ್ ಸಿಟಿ ಲೈಫ್ ಯಾವಾಗೂ ಬ್ಯುಸಿನೇ ಅಂತ ಹೇಳ್ಬೇಕು. ಹಂಗಂತ ಹಳ್ಳಿಲಿರೋರು ಏನು ಫ್ರೀಯಾಗಿರ್ತಾರೆ ಅಂತಲ್ಲ, ಅವರು ತುಂಬ ಬ್ಯುಸಿನೇ ಇರ್ತಾರೆ. ಆದರೆ ಹಳ್ಳಿಗೂ ಸಿಟಿಗೂ ಸ್ವಲ್ಪ ವ್ಯತ್ಯಾಸ ಇರ್ತದೆ. ನೋಡಿ, ಈಗ ನಮ್ಮ ಮನೇಲಿ ಹಾಲು ಕೊಡುತ್ತೆ ಹಸು. ಹಾಲು ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಹಾಕ್ತಾರೆ. ಡೈರಿಗೆ ಹಾಕ್ತಾರೆ. ಮೊದಲು ಹಾಲು ಕರಿಯೋಕ್ಕೆ ಮುಂಚೆನೇ ಹಸು ಕೆತ್ತಲಿರುತ್ತಲ್ಲ, ಕೆತ್ತಲೆಲ್ಲ ತೊಳೆದು ಆಮೇಲೆ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಮತ್ತು ಇನ್ನು ಮಧ್ಯಾಹ್ನ ನಮ್ಮ ಚಿಕ್ಕಮ್ಮ ಎಲ್ಲ ಮತ್ತು ಇನ್ನೊಬ್ಬರು ಚಿಕ್ಕಮ್ಮ ಎಲ್ಲ ಬಂದರು ಮನೆಗೆ. ನೋಡಿ, ಎಲ್ಲರೂ ಕೂತ್ಕೊಂಡು ಹರಟೆ ಹೊಡ್ತಿದ್ದಾರೆ. ಎಲ್ಲ ತಿಂಡಿಗಳೆಲ್ಲ ತಂದಿದ್ರಲ್ಲ, ಮಕ್ಕಳೆಲ್ಲ ಇದ್ರಲ್ಲ, ಸೊ ಅಳ್ತೇವೆ. ಮತ್ತು ಇದು ರಾತ್ರಿ ಆಗಿತ್ತು, ಈಚೆಗಡೆ ಕೂತಿದ್ದೀವಿ. ಮಕ್ಳಿಗೆ ತಿಂಡಿ ಎಲ್ಲ ಸಾಕಾಗಿಲ್ಲ. ಮತ್ತೆ ನೋಡಿ, ತಿಂಡಿ ತೆಗೆಸ್ಕೊಬರಕ್ಕೆ ಹೋಗಿದ್ದಾರೆ. ಕುರ್ಕುರೆ, ಚಾಕ್ಲೇಟು ಎಲ್ಲ. ಅದೇ ಜಾಸ್ತಿ ಏನು ಬೆಂಗಳೂರಲ್ಲಿ ಇದ್ದರೆ ಕೊಡಲ್ಲ. ಆದರೆ ಊರಿಗೆ ಹೋದರೆ, ನೆಂಟರು ಮನೆಗೆ ಹೋದಾಗೆಲ್ಲ ಕೇಳೋಕ್ಕಾಗಲ್ಲ. ನೋಡಿ, ಇವಾಗ ನನ್ನ ಮಗ ನೋಡಿ ಗನ್ ತಗೊಂಡು ಆಟ ಆಡ್ತಾ ಇದ್ದಾನೆ ಚೆನ್ನಾಗಿ. ಏನೋ ಒಂದು ಖುಷಿ. ತುಂಬ ಜನ ಇದ್ದಾರಲ್ಲ, ಮತ್ತು ನಾವು ಒಬ್ಬೊಬ್ಬರೇ ಇದ್ದಾಗ ರೇಗ್ತಾ ಇರ್ತೀವಿ ಮಕ್ಳ ಮೇಲೆ ಕೆಲಸದ ಒತ್ತಡದಿಂದ. ಈಗ ಇಲ್ಲಿ ತುಂಬ ಜನ ಇರೋದ್ರಿಂದ ಅವ್ನಿಗೆ ಹತ್ರ ಯಾರು ಒಬ್ರು ಹೋಗಿ ಎತ್ಕೋತಾ ಇರ್ತಾರೆ. ಕೂತ್ಕೊಂಡು ಗನ್ ತಗೊಂಡು ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೋತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ಮತ್ತು ನಾವು ಇಷ್ಟೊಂದು ಜನ ಎಲ್ಲ ಯಾಕೆ ಸೇರಿದ್ದೀವಿ ಅಂದರೆ, ಇಲ್ಲಿ ನಮ್ಮ ಅಮ್ಮಂಗೆ ಅಂದರೆ ನಮ್ಮ ಚಿಕ್ಕಮ್ಮಂಗೆ ಗರ್ಭಕೋಶ ಆಪ್ರೇಷನ್ ಅಂತ ಅಡ್ಮಿಟ್ ಮಾಡಿದ್ದಾರೆ. ಈಗ ಆಪ್ರೇಷನ್ಗೆ ಹೋಗಿದ್ದಾರೆ. ನಾವು ಫಸ್ಟು ಅವ್ರಿಗೆ ತುಂಬ ದಿವಸದಿಂದ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿತ್ತು. ಅಂದರೆ ಅವರು ಇವಾಗ 2025 ಅಲ್ವಾ, 2007ಇಂದನೂ ಅಷ್ಟೇ ತುಂಬ ಬ್ಲೀಡಿಂಗ್ಸ್. ಅಂದರೆ ಒಂದು 15 ಡೇಸೇ ಆಗ್ಬಿಡೋದು ಒಂದೊಂದು ಸಲ ಬ್ಲೀಡಿಂಗು. ಅವಾಗ ಕೆಲವೊಂದು ಸಲ ಹೋಗಿ ಆಸ್ಪತ್ರೆಯಲ್ಲೆಲ್ಲ ತೋರಿಸಿದಾಗ ಡಾಕ್ಟ್ರೇ ಹೇಳಿದರು, ಆಪ್ರೇಷನ್ ಮಾಡಿಸ್ಕೋಬೇಕು ಒಂದು ಸಲ ಅಂತಲೇ ಹೇಳಿದರು. ಆದರೆ ಏನು ಪ್ರಾಬ್ಲಮ್ ಇಲ್ಲದೆ ಬ್ಲೀಡಿಂಗ್ ಮಾತ್ರ ಜಾಸ್ತಿ ಆಗುತ್ತೆ. ಬೇಕಾದ್ರೆ ಗರ್ಭಕೋಶ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂದಿದ್ರು. ಅವರು ಆಪ್ರೇಷನ್ಗೋಸ್ಕರ ತುಂಬ ಹೆದರ್ಕೊಂಡು ಯಾವುದೇ ಆಪ್ರೇಷನ್ ಮಾಡಿಸ್ಕೊಳ್ಳದೆ ಇಲ್ಲಿವರೆಗೂ ತಳ್ಕೊಂಡು ಬಂದರು. ಮತ್ತು ಇವಾಗ ತುಂಬ ವೀಕ್ ಆಗಿಬಿಟ್ರು. ಮತ್ತು ಎಲ್ಲರೂ ಬೈದಿದ್ದಕ್ಕೆ ಮತ್ತೆ ಮೊನ್ನೆ ಹೋಗಿ ನಾವೆಲ್ಲ ಹೋಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ದೋ. ಆ ಸ್ಕ್ಯಾನಿಂಗಲ್ಲಿ ಬಂದಿದ್ದು ಆ ಗರ್ಭಕೋಶ ಇರುತ್ತಲ್ಲ, ಅಲ್ಲಿ ಗೆಡ್ಡೆ ಬರ್ತೈತೆ ಅಂತ ಹೇಳಿದ್ರು. ಅವಾಗ ಇಮ್ಮಿಡಿಯೇಟ್ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಓಕೆ ಅಂದ್ಬಿಟ್ಟು ನಾವು ಆಲ್ರೆಡಿ ಗೌರ್ಮೆಂಟ್ ಡಾಕ್ಟ್ರು ದೊಡ್ಡ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡೋಕ್ಕೂ ರೆಡಿಯಾಗಿದ್ದು. ಅಷ್ಟರಲ್ಲಿ ನಾವು ಯಶಸ್ವಿನಿ ಕಾರ್ಡ್ ಮಾಡಿಸಿದ್ದು. ಈ ವರ್ಷದ 2025ನೇ ಸಾಲದ ಯಶಸ್ವಿನಿ ಕಾರ್ಡ್ ಮಾಡಿಸಿದ್ದು. ಆ ಕಾರ್ಡ್ ಬಂತು. ನೀನು ಕಾರ್ಡ್ ಬಂತಲ್ಲ, ಸ್ವಲ್ಪ ಅಲ್ವಾ ಕೊಟ್ಬಿಟ್ಟು ಪ್ರೈವೇಟಲ್ಲೇ ಮಾಡಿಸ್ಕೋಬೇಕು ಅಂತ ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ಎದುರುಗಡೆನೇ, ಮೇಯ್ನ್ ಡೋರಲ್ಲ, ಈ ಕಡೆ ಇನ್ನೊಂದು ಡೋರ್ ಇತ್ತಲ್ಲ, ಅಲ್ಲಿ ಎದುರುಗಡೆನೇ ST ಜಯರಾಮ್ ಆಸ್ಪತ್ರೆ ಅಂತ ಇದೆ. ಆ ಆಸ್ಪತ್ರೆಯೆಲ್ಲ ಹೋಗಿ ವಿಚಾರಿಸಿದಾಗ ಅದೇ ಆಪ್ರೇಷನ್ಗೆ 25,000 ಹೇಳಿದ್ರು. ಅದೇ ಯಶಸ್ವಿನಿ ಕಾರ್ಡ್ ಅಲ್ಲದೇ 25,000 ಅಂತ ಹೇಳಿದ್ರು. ಇವಾಗ ಅಲ್ಲಿ ಆಪ್ರೇಷನ್ ಮಾಡಿಸಿದ್ವಿ. ನೋಡಿ, ಅದು ಭಾನುವಾರ ಬೆಳಗ್ಗೆ ಸ್ವಲ್ಪ ಜನ ಎಲ್ಲ ಬಂದಿರೋರು ನೋಡಿಕೊಂಡು ಊರಿಗೆ ಹೋಗ್ತೀನಿ ಆಸ್ಪತ್ರೆಯಿಂದ ಅಂತ ಹೇಳ್ತಾಯಿದ್ರು. ಹಂಗಾಗಿ ಬೆಳಗ್ಗೆನೇ ಮುದ್ದೆ, ಚಿಕನ್ ಸಾಂಬಾರು ಎಲ್ಲ ಮಾಡಿದ್ದೀವಿ. ಇನ್ನೂ ಸಾಂಬಾರು ಬೇಯ್ತೈತೆ. ಈಗ ಎಲ್ಲರೂ ರೆಡಿಯಾಗಿ ಮುಖ ತೊಳ್ಕೊಂಡು ರೆಡಿಯಾಗಿ ನೋಡೋಕೆ ಮತ್ತೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು. ಅಂದರೆ ಇವಾಗ ಪ್ರೈವೇಟಲ್ಲಿ ಬೇಡ ಅಂದ್ಬಿಟ್ಟು ಗೌರ್ಮೆಂಟಲ್ಲೇ ಮಾಡಿಸ್ತಾ ಯಶಸ್ವಿನಿ ಕಾರ್ಡು ಬಂತು. ಮತ್ತು 25,000 ಅಲ್ವಾ. ಮತ್ತು ಅವ್ರು ಸ್ವಲ್ಪ ಜಾಸ್ತಿ ವೀಕ್ ಆಗಿದ್ದರು. ಮತ್ತು ಬ್ಲಡ್ಡು ಕೂಡ ಹಾಕ್ಸಿ ಆಪ್ರೇಷನ್ ಮಾಡಿಸ್ತೋ. ಮತ್ತು ಏನು ಹೇಳ್ತೀನಿ ಅಪ್ಪ ಅಂದರೆ, ಜಾಸ್ತಿ ಹೆಣ್ಮಕ್ಳು ಯಾಕಷ್ಟು ಆಪ್ರೇಷನ್ ಅಂತ ಹೆದರ್ಕೋಬೇಕು. ಜಾಸ್ತಿ ಬ್ಲೀಡಿಂಗ್ ಐತೈತೆ ಅಂದಾಗೆಲ್ಲ, ಅಂದರೆ ಜಾಸ್ತಿ ಬ್ಲೀಡಿಂಗ್ ಹೋದಷ್ಟು ತಿಂಗಳಷ್ಟು ಬ್ಲೀಡಿಂಗ್ 15 ಡೇಸ್ ಹೋದರೆ ತುಂಬ ಸುಸ್ತಾಗ್ಬಿಡ್ತೀರ. ಹಂಗೆ ನಿಮಗೂ ಯಾರಿಗಾರು ಆ ಥರ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ, ಆಪ್ರೇಷನ್ ಮಾಡಿಸ್ಕೊಳ್ಳಿ. ನೋಡಿ, ಇವಾಗ ಆಪ್ರೇಷನ್ ST ಜಯರಾಮ್ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ನೋಡ್ತಾ ಇದ್ದೀವಿ. ನಮ್ಮ ಪಾಪು ನೋಡಿ ಅಲ್ಲೂ ಬಿಡ್ತಾಯಿಲ್ಲ. ಎಲ್ಲರ ಹತ್ರನೂ ಹೋಗಿ ಆಸ್ಪತ್ರೆ ಹತ್ರ ನರ್ಸ್ ಹತ್ರ ಎಲ್ಲರೂ ಎತ್ಕೊಂಡು ಒಂದು ಮುದ್ದಾಡ್ತಾ ಇದ್ದಾರೆ. ಆ ಥರ ಪ್ರಾಬ್ಲಮ್ ಇದ್ದರೆ ಮತ್ತೆ ಅಯ್ಯೋ ಬ್ಲೀಡಿಂಗ್ ಅಲ್ವಾ, ಆಮೇಲೆ ಎಷ್ಟೊಂದು ಜನ ಮುಟ್ಟು ನಿಂತ್ಬಿಡುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ನಮ್ಮ ಚಿಕ್ಕಮ್ಮನೂ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಇವಾಗ ಫುಲ್ ವೀಕ್ ಆಗಿದ್ದಾರೆ. ಓಕೆ, ಇವಾಗ ಆಪ್ರೇಷನ್ ಎಲ್ಲ ಆಗಿದೆ. ಏನು ಆಪ್ರೇಷನ್ ಆದಾಗ ಒಂದಿನ ನೋವಿರುತ್ತೆ, ಮೇಲೆ ಸಾಯೋವರೆಗೂ ಆರಾಮಾಗಿರ್ಬೋದು. ಅಂದರೆ ತಿಂಗಳ ಬರೋ ಪೇಯ್ನೆಲ್ಲ ತಡ್ಕೊಬೋದು. ಯಾಕಂದರೆ ನಮ್ಗೆ ಅಷ್ಟೊಂದು ಬ್ಲೀಡಿಂಗ್ ಆಗ್ತಿದ್ದಾಗ ನಮ್ಮಲ್ಲಿರೋ ರಕ್ತ ಎಲ್ಲ ಹೋಗ್ಬಿಡುತ್ತೆ. ಮತ್ತು ಅದು ಇನ್ಫೆಕ್ಷನ್ ಥರನೋ, ಇಲ್ಲಾಂದರೆ ಬೇರೆ ಕ್ಯಾನ್ಸರಿಗೆ ತಿರ್ಕೋಬೋದು. ಇಲ್ಲಾಂದರೆ ಗರ್ಭಕೋಶದಲ್ಲಿ ಗೆಡ್ಡೆ ಆಗಿ ಅದು ಒಡೆದೋಗೋ ಚಾನ್ಸಸ್ ಇರ್ಬೋದು. ಅದರಿಂದ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಅದೇನು ದೊಡ್ಡ ವಿಷಯ ಅಲ್ಲ. ಇನ್ನು ಪ್ರೈವೇಟಲ್ಲೇ ಮಾಡಿಸ್ಬೇಕು ಅಂತಲೇ ಏನಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ
ತುಂಬ ಚೆನ್ನಾಗಿ ಅಲ್ಲೂ ನೋಡ್ಕೋತಾರೆ. ಮತ್ತು ಬೆಂಗಳೂರಲ್ಲಿ BBMP ಹಾಸ್ಪಿಟ್ಲ್ಗಳಂತೂ ಅವು ಯಾವ ಪ್ರೈವೇಟ್ ಆಸ್ಪತ್ರೆಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಏರಿಯಾಕ್ಕೆ ಒಂದೊಂದು BBMP ಹಾಸ್ಪಿಟ್ಲ್ ಇದ್ದಾವೆ ಬೆಂಗಳೂರಲ್ಲೂ. ಮಂಡ್ಯದಲ್ಲಿ ಅಂದರೆ ಅದು ಸ್ವಲ್ಪ ದೊಡ್ಡ ಆಸ್ಪತ್ರೆ, ಸ್ವಲ್ಪ ಜನ ಕ್ರೌಡೇ ಅಲ್ಲಿ. ಮಂಡ್ಯಕ್ಕೆಲ್ಲ ಸ್ವಲ್ಪ ಅದೊಂದೇ ಆಸ್ಪತ್ರೆ ಅಲ್ವಾ ಮಂಡ್ಯ ಸೈಡ್ಗೆ. ಬಟ್ ಈ ಬೆಂಗಳೂರು ಕಡೆ ಎಲ್ಲ ಬಂದರೆ ವಾರ್ಡ್ಗೆಲ್ಲ ಒಂದು BBMP ಹಾಸ್ಪಿಟ್ಲ್ ಇದ್ದಾವೆ. ಎಲ್ಲರೂ ಹೋಗಿ ತೋರಿಸ್ಕೊಳ್ಳಿ, ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಹೆಣ್ಮಕ್ಳು ಪ್ರಾಬ್ಲಮ್ಸ್ಗಳಂತೂ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ನೋಡಿ, ಇದೆ ST ಜಯರಾಮ್ ಆಸ್ಪತ್ರೆ. ಇಲ್ಲಿ ಯಾರು ಮಾದೇಶ್ ಅನ್ನೋ ಡಾಕ್ಟ್ರು ನಮ್ಮ ಚಿಕ್ಕಮ್ಮಗೆ ನೋಡಿದ್ದು. ಎಲ್ಲ ನೋಡಿಕೊಂಡು ನಾವು ಆಟೋದಲ್ಲಿ ಇವಾಗ ಗೋರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದು, ನೋಡಿ ಇದೆ ಮಂಡ್ಯ ಗೋರ್ಮೆಂಟ್ ಬಸ್ ಸ್ಟಾಪು. ಯಾರ್ಯಾರು ಮಂಡ್ಯ ಗೋರ್ಮೆಂಟ್ ಬಸ್ ಸ್ಟಾಪ್ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಬಸ್ಸಿಗೆ ನಾವು 1 ಗಂಟೆ ಅಷ್ಟೊತ್ತಿಗೆ ಬಸ್ ಇರುತ್ತೆ ಅಂತ ಬಂದು ನೋಡೋರಲ್ಲಿ 1:30ಗೆ ಬಸ್ಸು. ಇನ್ನೇನು ಮಾಡೋದು, ಬಂದಾದ್ಮೇಲೆ ಕಾಯಲೇಬೇಕಲ್ವಾ, ವೆಯ್ಟ್ ಮಾಡ್ತಾಯಿದ್ದೀವಿ. ಆ ಕಡೆಯಿಂದ ಬರ್ಬೇಕಾದ್ರೆ ಕಾರಲ್ಲಿ ಬಂದಿದ್ದು. ನಮ್ಮ ಸಿಸ್ಟರು ಬೆಂಗಳೂರಿಗೆ ಹೋದ್ರಿಂದ ನಾವೀಗ ಈ ಕಡೆಯಿಂದ ಸರಿ ಬಸ್ಸಲ್ಲೇ ಹೋಗ್ತೀವಿ ಅಂತ ಅವ್ರನ್ನ ಕಳಿಸ್ಕೊ ಈಗ ಬಸ್ ಕಾಯ್ತಾಯಿದ್ವಿ. 1:30ಗೆ ಬಸ್ ಅಂತ ಇದೆ. ಮತ್ತು ನೋಡಿ ಬಸ್ಸು ಸಿಕ್ತು. ಇವಾಗ ಮನೆ ಕಡೆ ಹೊರಟಿದ್ದೀವಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕೆಲವೊಂದು ಹೆಣ್ಮಕ್ಳಿಗೆ ಅಷ್ಟೇ ಈ ಪೀರಿಯಡ್ಸು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.